ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವ ಅದ್ಭುತವಾದ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಮಿರಾಯಿ ಎನ್ನುವ ಮಲಯಾಳಂ ಸಿನಿಮಾ. ಈ ಸಿನಿಮಾದಲ್ಲಿ ಕಳಿಂಗ ರಾಜ ಅಶೋಕ ಚಕ್ರವರ್ತಿಯ ಕಥೆಯನ್ನ ತಿಳಿಸಿದ್ದಾರೆ. ಈ ಸಿನಿಮಾವನ್ನ ಮಿಸ್ ಮಾಡ್ಕೋಬೇಡಿ, ವಿಡಿಯೋವನ್ನ ಕೊನೆ ತನಕ ನೋಡಿ. ಈ ಸಿನಿಮಾವನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಇಡೀ ಭೂಮಿಯನ್ನ ನಿಯಂತ್ರಣಗೊಳಿಸುವ 9 ಗ್ರಂಥಗಳನ್ನ ಕಾಯುವ ಕೆಲಸ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಬ್ಬ 9 ಗ್ರಂಥಗಳನ್ನ ಪಡೆದು ಬ್ರಹ್ಮಾಂಡವನ್ನ ತನ್ನ ಕೈವಶ ಮಾಡಿಕೊಳ್ಳುವ ಕಾರ್ಯದಲ್ಲಿ ಇರ್ತಾನೆ. ಸರಿ, ಸಿನಿಮಾದ ಹೀರೋ ಈ 9 ಗ್ರಂಥಗಳನ್ನ ಹೇಗೆ ಕಾಪಾಡ್ತಾನೆ, ಅವನಿಗೆ ಈ ಶಕ್ತಿಗಳು ಹೇಗೆ ಬರುತ್ತೆ, ಕೊನೆಗೂ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದಲ್ಲಿ ಲಕ್ಷಾಂತರ ಸೈನಿಕರ ರಕ್ತಪಾತ ಸಾವನ್ನ ನೋಡಿ ಅವನ ಮನಸ್ಸು ಕರಗಿ ಕೊನೆಗೂ ತನ್ನಲ್ಲಿರುವ 9 ಶಕ್ತಿಯನ್ನ 9 ಗ್ರಂಥಗಳನ್ನಾಗಿ ಮಾಡಿ ಪ್ರಪಂಚದ 9 ನಾಯಕರಿಗೆ ನೀಡ್ತಾನೆ. ಅದರಲ್ಲಿ 9ನೆಯ ಗ್ರಂಥವನ್ನ ಭವಿಷ್ಯಕ್ಕಾಗಿ ಗುರುಗೆ ಕೊಡ್ತಾನೆ. ಹೀಗೆ ಮುಂದಿನ ದಿನಗಳಲ್ಲಿ ಪೋರ್ಚುಗೀಸ್, ಹಿಟ್ಲರ್, ಮಂಗೋಲಿಯನರು ಈ ಗ್ರಂಥಗಳನ್ನ ಪಡೆಯೋದಕ್ಕೆ ಯುದ್ಧ ಮಾಡ್ತಾ ಇರ್ತಾರೆ. ಆದ್ರೆ ಯಾರ ಕಡೆಯಿಂದನೂ ಆಗಲ್ಲ. ಇನ್ನು ಸಿನಿಮಾವನ್ನ 2000ರಲ್ಲಿ ತೋರಿಸ್ತಾರೆ. ಇದು ಅಂಬಿಕಳ ಆಶ್ರಮ. ಇವಳ ಹೆಸರು ಅಂಬಿಕಾ. ಈಗ 9ನೇ ಗ್ರಂಥ ಇವಳ ಹತ್ರ ಇರುತ್ತೆ. ಇವಳು ಧ್ಯಾನ ಮಾಡುವಾಗ ಈಗ ಭವಿಷ್ಯದಲ್ಲಿ ಒಬ್ಬ ಮಾಂತ್ರಿಕ ವ್ಯಕ್ತಿ 9 ಗ್ರಂಥಗಳನ್ನ ತಗೊಳ್ಳೋದು ಕಾಣುತ್ತೆ. ಅದಕ್ಕೆ ಅಂಬಿಕಾ 9 ಗ್ರಂಥಗಳ ನಾಯಕರನ್ನ ಕರೆಸಿ ಭವಿಷ್ಯದಲ್ಲಿ ಒಬ್ಬ ಬರ್ತಾ ಇದ್ದಾನೆ ಅಂತಾಳೆ. ಅದಕ್ಕೆ ಅವರು, ನಮ್ಮ ಹತ್ತಿರ ಶಕ್ತಿ ಸೈನ್ಯ ಇದೆ, ಅವನು ಗ್ರಂಥಗಳನ್ನ ವಶ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಾರೆ. ಅಂಬಿಕಾ ಏನೇ ಹೇಳಿದ್ರು ಅವರು ಕೇಳೋದಿಲ್ಲ. ನೆಕ್ಸ್ಟ್ ಅಂಬಿಕಾ ಅವಳ ಗುರು ಅಗಸ್ತ್ಯ ಮುನಿಯನ್ನ ಭೇಟಿ ಮಾಡೋದಕ್ಕೆ ಕೈಲಾಸ ಪರ್ವತಕ್ಕೆ ಹೋಗ್ತಾಳೆ. ಅವಳು ಈಗ ಗರ್ಭಿಣಿ ಇರ್ತಾಳೆ. ಅಗಸ್ತ್ಯ ಮುನಿ ಅವಳಿಗೆ, ಭವಿಷ್ಯದಲ್ಲಿ ಬರೋ ಆ ವ್ಯಕ್ತಿಯನ್ನ ನಾವು ತಡೆಯೋದಕ್ಕೆ ಆಗೋದಿಲ್ಲ, ಅವನನ್ನ ತಡಿಬೇಕಂದ್ರೆ ರಾಮನ ಮೊದಲ ಹೆಜ್ಜೆ ಶಕ್ತಿ ಇರುವ ಆ ಆಯುಧ ಮಿರಾಯಿ, ಅಲ್ಲಿಗೆ ಹೋಗಿ ಆ ಆಯುಧವನ್ನ ತರಬೇಕು ಅಂತಾನೆ. ಅಂಬಿಕಾ, ನಾನು ಹೋಗಿ ತರ್ತೀನಿ ಅಂತ ಹೇಳ್ತಾಳೆ. ಅಗಸ್ತ್ಯ ಮುನಿ, ನೀನು ಅಲ್ಲ, ನಿನ್ನ ಮಗನೇ ಹೋಗಬೇಕು, ಅವನು ಜನಿಸಿದ ನಂತರ ಅವನನ್ನ ಶಿವನ ದಾರಿಯಲ್ಲಿ ಬಿಟ್ಬಿಡು ಅಂತಾನೆ. ನೆಕ್ಸ್ಟ್ ಅಂಬಿಕಾಗೆ ಮಗು ಆಗುತ್ತೆ. ಕಾಶಿಯಲ್ಲಿರುವ ಶಿವಲಿಂಗದ ಮುಂದೆ ಮಗುವನ್ನ ಬಿಟ್ಟು 24 ವರ್ಷದ ನಂತರ ನೀನು ತಿರುಗಿ ಇಲ್ಲಿಗೆ ಬರ್ತೀಯ ಅಂತ ಹೇಳಿ ಅವಳ ಹತ್ತಿರ ಇರುವ 9ನೇ ಗ್ರಂಥವನ್ನ ತುಂಬಾ ರಕ್ಷಣೆಗಾಗಿ ಒಂದು ಗುಪ್ತ ಜಾಗದಲ್ಲಿ ಇಡ್ತಾಳೆ. ನೆಕ್ಸ್ಟ್ ಅವಳು ತನ್ನ ಆಶ್ರಮವನ್ನ ಬಿಟ್ಟು ಹೋಗ್ತಾಳೆ. ನೆಕ್ಸ್ಟ್ 24 ವರ್ಷದ ನಂತರ ಸಿನಿಮಾವನ್ನ ತೋರಿಸ್ತಾರೆ. ಇವಳ ಹೆಸರು ವಿಭಾ. ಈಗ ಇವಳು ಕೂಡ ಅಂಬಿಕಳ ಆಶ್ರಮದಲ್ಲಿ ಇರ್ತಾಳೆ. ಇವನು ಅಂಬಿಕಾ ಗುರು ಆಚಾರ್ಯ. ಈಗ ಆಚಾರ್ಯ ಇವಳಿಗೆ, ಅಂಬಿಕಾ ಹೇಳಿದಂತೆ ಇಂದು ನಡೀತಾ ಇದೆ, ನಮ್ಮಲ್ಲಿರೋ 9 ಗ್ರಂಥಗಳನ್ನ ತಗೊಳ್ಳೋದಕ್ಕೆ ಆ ಮಾಂತ್ರಿಕ ಬರ್ತಾ ಇದ್ದಾನೆ. ಅವನ ಹೆಸರು ಮಹಾಬೀರ್ ಲಾಮಾ. ಅವನು ಈಗಾಗಲೇ 4 ಗ್ರಂಥಗಳನ್ನ ತಗೊಂಡಿದ್ದಾನೆ. ಅವನಿಗೆ ಈ 9 ಗ್ರಂಥಗಳು ಸಿಕ್ಕರೆ ಇಡೀ ಭೂಮಿಯನ್ನ ತನ್ನ ಕೈವಶದಲ್ಲಿ ಇಟ್ಕೊಳ್ತಾನೆ ಅಂತ ಹೇಳ್ತಾನೆ. ವಿಭಾ, ನಾವು ಹೇಗೆ ಅವನನ್ನ ನಿಲ್ಲಿಸಬೇಕು ಅಂತ ಕೇಳ್ತಾಳೆ. ಆಚಾರ್ಯ, 24 ವರ್ಷದ ಹಿಂದೆ ಅಂಬಿಕಾ ಅವಳ ಮಗನನ್ನ ಈ ಕ್ಷಣಕ್ಕಾಗಿ ಕಾಶಿಯಲ್ಲಿ ಬಿಟ್ಟಿದ್ದು. ಈಗ ಅವನನ್ನ ಹುಡುಕಿ ಇಲ್ಲಿಗೆ ಕರ್ಕೊಂಡು ಬರೋ ಸಮಯ ಬಂತು. ಅವನಿಂದ ಮಾತ್ರ ಆ ವ್ಯಕ್ತಿನ ತಡೆಯೋಕೆ ಆಗೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಅವಳು ಕಾಶಿಗೆ ಹೋಗ್ತಾಳೆ. ಅವಳು ಎಲ್ಲರ ಮುಖವನ್ನ ನೋಡಿ ಮೈಂಡನ್ನು ಓದಿ ಇನ್ಫಾರ್ಮೇಶನ್ ತಗೊಳ್ತಾ ಇರ್ತಾಳೆ. ಹೀಗೆ ಕೇಳ್ತಾ ಅಗೋರಿ ಹತ್ರ ಹೋದಾಗೂ ಕೂಡ ಅವನು ನನ್ನ ಹತ್ರ ಬೆಳೆದಿದ್ದು ಅಂತ ಹೇಳ್ತಾನೆ. ಹೀಗೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇರ್ತಾನೆ. ಅಂಬಿಕಳ ಮಗನ ಹೆಸರು ವೇದ. ಅವನು ಚಿಕ್ಕ ವಯಸ್ಸಿನಿಂದ ನಕ್ಷತ್ರದ ದಾರಿಯನ್ನ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ವೇದ ಪ್ರೆಸೆಂಟ್ ಅಲ್ಲಿ ಹೈದರಾಬಾದ್ ಅಲ್ಲಿ ಇರ್ತಾನೆ. ಅವನು ಮತ್ತೆ ಅವನ ಫ್ರೆಂಡ್ಸ್ ಕಳ್ತನ ಮಾಡ್ಕೊಂಡು ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾನೆ. ಈಗ ಒಂದು ಗಲಾಟೆಯಲ್ಲಿ ಅವನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಲ್ಲಿಗೆ ವಿಭಾ ಕೂಡ ಬಂದಿರ್ತಾಳೆ. ವಿಭಾ ವೇದನ ಮುಖವನ್ನ ನೋಡಿ ಮೈಂಡ್ ಓದಕ್ಕೆ ನೋಡ್ತಾಳೆ, ಆಗೋದಿಲ್ಲ. ನೆಕ್ಸ್ಟ್ ಅವರನ್ನ ಜೈಲಲ್ಲಿ ಹಾಕಿರ್ತಾರೆ. ಅಲ್ಲಿಗೆ ವಿಭಾ ಬರ್ತಾಳೆ. ಪೊಲೀಸರಿಗೆ ಯಾವ ಪ್ರೂಫ್ ಇಲ್ಲದೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಸೆಕ್ಷನ್ಗಳನ್ನ ಹೇಳಿ ಅವರನ್ನ ರಿಲೀಸ್ ಮಾಡಿಸ್ತಾಳೆ. ವಿಭಾ ಈಗ ವೇದನನ್ನ ಮಿರಾಯಿ ಆಯುಧ ತಗೊಂಡು ಬರೋಕೆ ಕಳಿಸುವ ಕೆಲಸದ ಮೇಲೆ ಬಂದಿರ್ತಾಳೆ. ನೆಕ್ಸ್ಟ್ ವಿಭಾ ವೇದ ಹತ್ರ ಬರ್ತಾಳೆ. ವೇದ, ಯಾರೇನು ಅಂತ ಕೇಳ್ತಾನೆ. ವಿಭಾ ಅವನ ಮೈಂಡನ್ನ ಓದಕ್ಕೆ ನೋಡ್ತಾಳೆ, ಮತ್ತೆ ಆಗೋದಿಲ್ಲ. ವಿಭಾ ಅವನಿಗೆ, ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ಅಶೋಕನ 9 ಗ್ರಂಥಗಳನ್ನ ಕಾಪಾಡೋ ಜವಾಬ್ದಾರಿ ಪಡೆದಿರುವ ಒಬ್ಬ ವ್ಯಕ್ತಿ ನೀನು. ನೆಕ್ಸ್ಟ್ ಅವನ ಫ್ರೆಂಡ್ ಮುಖವನ್ನ ನೋಡಿ ಅವನ ಮೈಂಡನ್ನ ಓದಿ ಹೇಳ್ತಾಳೆ. ಇದನ್ನ ಕೇಳಿದ ಅವರಿಬ್ಬರಿಗೂ ಶಾಕ್ ಆಗುತ್ತೆ. ಅವರಿಬ್ರು ಇವಳಿಗೆ, ನೀನು ಹುಚ್ಚಿ ಸನ್ಯಾಸಿ ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ವಿಭಾ ತನ್ನ ಗುರುಗಳಿಗೆ ವೇದ ಸಿಕ್ಕಿದ್ದಾನೆ ಅಂತ ಪತ್ರ ಬರೆದು ಕಳಿಸ್ತಾಳೆ. ಇನ್ನು ಇವನೇ ಮಾಂತ್ರಿಕ ಬ್ಲ್ಯಾಕ್ ಸ್ವಾರ್ಡ್ ಮಹಾಬೀರ್ ಲಾಮಾ. ಇವನಿಗೆ ಇವಾಗ ಶಕ್ತಿಗಳು ಇರುತ್ತೆ. ಈಗಾಗಲೇ 6 ಗ್ರಂಥಗಳನ್ನ ತನ್ನ ಕೈವಶ ಮಾಡ್ಕೊಂಡಿರ್ತಾನೆ. ನೆಕ್ಸ್ಟ್ ಸೀನ್ ಜಪಾನ್ನಲ್ಲಿ ಮಹಾಬೀರ್ ಕಡೆಯವರು 7ನೇ ನಾಯಕನ ಹತ್ತಿರ ಬಂದು 7ನೇ ಗ್ರಂಥವನ್ನ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವನು ಒಪ್ಪೋದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಮಹಾಬೀರ್ ಬಂದು ಅವನ ಮಾಂತ್ರಿಕ ಶಕ್ತಿಯ ಕತ್ತಿಯಿಂದ ಅವರನ್ನ ಕೊಲ್ತಾನೆ. 7ನೇ ನಾಯಕನನ್ನ ಕೂಡ ಕೊಂದು ಕೊನೆಗೂ ಆ 7ನೇ ಗ್ರಂಥವನ್ನ ಕೂಡ ತನ್ನ ಕೈವಶ ಮಾಡ್ಕೊಳ್ತಾನೆ. ಈ ಮಾಂತ್ರಿಕ ಮಹಾಬೀರ್ ಇನ್ನು 3 ವಾರದಲ್ಲಿ 8 ಮತ್ತು 9ನೇ ಗ್ರಂಥಗಳನ್ನ ವಶ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಈ ಕಡೆ ವಿಭಾ ವೇದನಿಗೆ, ನಿಂಗೆ ನೀನು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ನಾನು ಹೇಳೋ ಥರ ಮುದ್ರೆಯನ್ನು ಹಾಕು ಅಂತ ಹೇಳ್ತಾಳೆ. ಆದರೆ ವೇದ ಇದನ್ನ ಕೇಳದೆ ಅವಳನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ವೇದ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ.
ನೆಕ್ಸ್ಟ್ ಅವಳ ಅಡ್ರೆಸ್ ಹುಡ್ಕೊಂಡು ಲಾಡ್ಜ್ಗೆ ಬರ್ತಾರೆ. ಅಲ್ಲಿ ರೂಮ್ ಒಳಗಡೆ ಬಂದರೆ ವಿಭಾ ಧ್ಯಾನ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ಗುರುವಿನಿಂದ ಒಂದು ಸಂದೇಶ ಬರುತ್ತೆ. ಅದರಲ್ಲಿ 7ನೇ ಗ್ರಂಥ ಕೂಡ ವಶವಾಯಿತು ಅಂತ ಇರುತ್ತೆ. ವಿಭಾ ವೇದನಿಗೆ, ನೋಡು, ಈಗ ಸಮಯ ಇಲ್ಲ. ಭೂಮಿಯನ್ನು ಆಳಬಲ್ಲ ಆ 9 ಗ್ರಂಥಗಳನ್ನು ಅಶೋಕ ರಚನೆ ಮಾಡಿದ್ದ. ಅದರಲ್ಲಿ ಈಗಾಗಲೇ 7 ಗ್ರಂಥಗಳನ್ನು ಒಬ್ಬ ಮಾಂತ್ರಿಕ ವ್ಯಕ್ತಿ ತನ್ನ ಕೈವಶ ಮಾಡ್ಕೊಂಡಿದ್ದಾನೆ. ಈಗ ಅವನನ್ನ ತಡಿಬೇಕಂದ್ರೆ ಅದು ನಿನ್ನ ಕೈಯಲ್ಲಿ ಮಾತ್ರ ಅಂತಾಳೆ. ವೇದ ಅವಳನ್ನ ಹೊರಗೆ ಕರ್ಕೊಂಡು ಬಂದು ವಿಭಾ ಅವನಿಗೆ, ನಿಂಗೆ ನಿನ್ನ ಸಾಕಿರೋ ಅಘೋರಿ ಬಗ್ಗೆ ಮಾತ್ರ ಗೊತ್ತು, ನಿನ್ನ ತಾಯಿ ಅಂಬಿಕಳ ಬಗ್ಗೆ ಗೊತ್ತಿಲ್ಲ. ಅವಳು ಸಾವಿರಾರು ಜನರ ದೇವತೆ, ಭವಿಷ್ಯವನ್ನ ನುಡಿಯುವಳು, ಭವಿಷ್ಯವನ್ನು ತಿಳಿಯುವ ಶಕ್ತಿಯುಳ್ಳವಳು ಅಂತಾಳೆ. ವೇದ, ಇಲ್ಲ, ನಂಗೆ ಯಾರಿಲ್ಲ, ನಾನೊಬ್ಬ ಅನಾಥ ಅಂತಾನೆ. ಜೋರಾಗಿ ಮಾತಾಡಿ ಹೋಗ್ತಾನೆ. ಈ ಕಡೆ ಮಹಾಬೀರ್ ಕನ್ನಡಿಯಲ್ಲಿ ಅಂಬಿಕಾ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ 9 ಗ್ರಂಥ ಪಡೆಯೋದು ನಿಂಗೆ ಅಸಾಧ್ಯ ಅಂತ ಹೇಳಿರ್ತಾಳೆ. ಏನಂದ್ರೆ ಮಹಾಬೀರ್ ಮತ್ತೆ ಅಂಬಿಕಾಗೆ ಚಿಕ್ಕ ವಯಸ್ಸಲ್ಲೇ ಮುಖಾಮುಖಿ ಭೇಟಿಯಾಗಿರುತ್ತೆ. ಅದೇನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಟಿಬೆಟ್ ಆಶ್ರಮದಲ್ಲಿ ಇವಳ ಹೆಸರು ಯುಕಾ. ಈಗ ಇವಳು 10 ವರ್ಷ ಶಿಕ್ಷಣವನ್ನ ಮುಗಿಸಿರ್ತಾಳೆ. ಅದಕ್ಕೆ ಗುರುಗಳು ಇವಳಿಗೆ, ನೀನು ಅಂಬಿಕಳ ಆಶ್ರಮಕ್ಕೆ ಹೋಗುವ ಸಮಯ ಬಂದಾಯಿತು ಅಂತಾನೆ. ಯುಕಾ ಇದನ್ನ ಕೇಳಿ ಅವನನ್ನ ಕೊಂದು, ನಾನು 10 ವರ್ಷದಿಂದ ಇದೇ ಸಮಯಕ್ಕೆ ವೇಟ್ ಮಾಡಿದ್ದು ಅಂತ ಹೇಳ್ತಾಳೆ. ಅವಳು ಬೇರೆ ಯಾರಲ್ಲ, ಮಹಾಬೀರ್ ಕಡೆಯವಳು. ಅಂಬಿಕಾ ಇರುವ ಪ್ಲೇಸನ್ನು ತಿಳ್ಕೊಳ್ಳೋದಕ್ಕೆ 10 ವರ್ಷದಿಂದ ಇಲ್ಲಿ ಇರ್ತಾಳೆ. 9ನೇ ಗ್ರಂಥ ಅಂಬಿಕಳಿಗೆ ಮಾತ್ರ ಗೊತ್ತಿರುತ್ತೆ. ನೆಕ್ಸ್ಟ್ ವಿಭಾ ಮತ್ತೆ ವೇದನ ಹತ್ತಿರ ಬಂದು, ನೀನು ಮಾಡೋ ಕೆಲಸ ತುಂಬಾನೇ ಇದೆ, ನೀನು ಇಲ್ಲಿಂದ ಮಿರಾಯಿ ಆಯುಧವನ್ನ ಪಡೆಯೋಕೆ ಹೋಗಬೇಕು ಅಂತಾಳೆ. ಮತ್ತೆ ಅವಳು ಅವನಿಗೆ, ನೀನು ಕದ್ದಿರುವ ಎಲ್ಲ ವಸ್ತುಗಳ ಹಿಂದೆ ಒಂದೊಂದು ಒಳ್ಳೆ ಉದ್ದೇಶ ಇದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ವೇದ ಅವಳನ್ನ ಕರ್ಕೊಂಡು ಹೋಗಿ ಅವಳ ಕಣ್ಮುಂದೆನೆ ಒಂದು ಕಾರನ್ನ ಕಳ್ತನ ಮಾಡ್ತಾನೆ. ಆ ಕಾರಿನ ಡಿಕ್ಕಿಲಿ ನೋಡಿದ್ರೆ 2 ಸ್ಕೂಲ್ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾರೆ. ವೇದನಿಗೆ ಇದನ್ನ ನೋಡಿ ಶಾಕ್ ಆಗುತ್ತೆ. ನೆಕ್ಸ್ಟ್ ವಿಭಾ, ನೀನು ಆದಷ್ಟು ಬೇಗ ಮಿರಾಯಿ ಆಯುಧವನ್ನ ತಗೊಂಡು ಬರಬೇಕು ಅಂತ ಹೇಳ್ತಾಳೆ. ವೇದ, ಮಿರಾಯಿ ಅದು ಏನು, ಎಲ್ಲಿದೆ, ಏನು ಮಾಡಬೇಕು ಅಂತ ಹೇಳ್ತಾನೆ. ವಿಭಾ, ನನಗೂ ಕೂಡ ಗೊತ್ತಿಲ್ಲ, ನಾನು ಹೇಳಿರೋ ರೀತಿ ಮುದ್ರೆ ಹಾಕಿದ್ರೆ ಕಾಣುತ್ತೆ, ನೀನು ಅಂಬಿಕಳ ಮಗ, ನಿನ್ನಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ವೇದ ವಿಭಾ ಹಾಕಿದ ರೀತಿನೇ ಮುದ್ರೆ ಹಾಕ್ತಾನೆ. ಹಾಕಿ ನೆನಪು ಮಾಡ್ಕೊಳ್ತಾನೆ. ಅವನ ತಾಯಿ ಅಂಬಿಕಾ ವೇದ ಗರ್ಭದಲ್ಲಿ ಇರುವಾಗ ಅವನಿಗೆ, ನೀನು 24 ವರ್ಷದ ನಂತರ ಮಿರಾಯಿಗೆ ಹೋಗಿ ತಂತ್ರವನದಲ್ಲಿ ನನ್ನನ್ನ ಭೇಟಿ ಆಗ್ತೀಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ವೇದ ಅರ್ಧಕ್ಕೆ ಕೇಳಿಸ್ಕೊಂಡು ಶಾಕ್ ಆಗಿ ಸ್ಟಾಪ್ ಮಾಡ್ತಾನೆ. ನೆಕ್ಸ್ಟ್ ಮಹಾಬೀರ್ 8ನೇ ಗ್ರಂಥ ಇರುವ ಪ್ಲೇಸ್ ಅನ್ನ ಕಂಡುಹಿಡಿದು ಅಲ್ಲಿಗೆ ಬರ್ತಾನೆ. ಅಲ್ಲಿರುವ 8ನೇ ನಾಯಕ ತನ್ನ ಜನರಿಗೆ ಆಯುಧವನ್ನ ಕೊಟ್ಟು ಅವನಿಗೆ ಕೊಲ್ಲೋಕೆ ಹೇಳ್ತಾನೆ. ಆ ಆಯುಧಗಳು ಕೂಡ ತುಂಬಾನೇ ಶಕ್ತಿ ಪವರ್ಫುಲ್ ಆಗಿರುತ್ತೆ. ಇದನ್ನ ನೋಡಿದ ಮಹಾಬೀರ್, ಈ ಆಯುಧಗಳು ಹೀಗೆ ಪವರ್ಫುಲ್ ಆಗಿದ್ರೆ ಇನ್ನು ಆ 8ನೇ ಗ್ರಂಥ ಎಷ್ಟು ಪವರ್ ಆಗಿರುತ್ತೆ ಅಂತ ಹೇಳಿ ಅವನ ಮಾಂತ್ರಿಕ ಶಕ್ತಿಯನ್ನ ಯೂಸ್ ಮಾಡಿ ಅವರನ್ನ ಕೊಲ್ತಾನೆ. 8ನೇ ನಾಯಕನ ಕೈಯನ್ನ ಕಡಿದು ಅವನನ್ನ ಕೂಡ ಕೊಲ್ತಾನೆ. ಕೊನೆಗೂ 8ನೇ ಗ್ರಂಥವನ್ನ ಕೂಡ ವಶ ಮಾಡ್ಕೊಳ್ತಾನೆ. ಮಹಾಬೀರ್ ಇನ್ನು ಕೊನೆಯ 9ನೇ ಗ್ರಂಥವನ್ನ ಕೈವಶ ಮಾಡ್ಕೊಂಡ್ರೆ ನಾನೇ ದೇವರು ಅಂತ ಹೇಳ್ತಾನೆ. ನೆಕ್ಸ್ಟ್ ಯುಕಾ ಅಂಬಿಕಳ ಆಶ್ರಮಕ್ಕೆ ಬರ್ತಾಳೆ. ಆಚಾರ್ಯಗೆ 9ನೇ ಗ್ರಂಥ ಎಲ್ಲಿದೆ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ವಿಭಾ ಪಾರಿವಾಳ ಸಂದೇಶವನ್ನು ತಗೊಂಡು ಬರುತ್ತೆ. ಅದರಲ್ಲಿ ಯೋಧ ರೆಡಿಯಾದ ಅಂತ ಇರುತ್ತೆ. ನೆಕ್ಸ್ಟ್ ಇದನ್ನ ಕೇಳಿದ ಆಚಾರ್ಯಗೆ, ಇಲ್ಲಿಗೆ ನನ್ನ ಕಾರ್ಯ ಮುಗೀತು, ನನ್ನನ್ನು ಕೊಂದ್ರು ಕೂಡ ಪರವಾಗಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಯುಕಾ ಆ ಆಚಾರ್ಯನ ಕೊಂದು ಆಶ್ರಮವನ್ನ ಸುಟ್ಟು ಆ ಪಾರಿವಾಳದ ಕಾಲಿಗೆ ಟ್ರ್ಯಾಕರ್ ಹಾಕಿ ಬಿಡ್ತಾನೆ. ನೆಕ್ಸ್ಟ್ ಆ ಪಾರಿವಾಳ ವಿಭಾ ಹತ್ರ ಬರುತ್ತೆ. ಅದರಲ್ಲಿ ರಕ್ತ ಟ್ರ್ಯಾಕರ್ ಇರೋದು ನೋಡಿ ಭಯ ಆಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ಯುಕಾ ಕೂಡ ಅವಳನ್ನ ಹುಡ್ಕೊಂಡು ಬರ್ತಾಳೆ. ವಿಭಾ ವೇದನ ಹತ್ತಿರ ಬಂದು, ನನ್ನ ಕಳಿಸಿರುವ ಗುರುಗಳು ಇನ್ನಿಲ್ಲ, ನನಗಾಗಿ ಇರುವನು ನೀನೊಬ್ಬನೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಯುಕಾ ಕೂಡ ಅಲ್ಲಿಗೆ ಬರ್ತಾಳೆ. ಯಾಕಂದ್ರೆ ಅವರಿಗೆ 9th ಬುಕ್ ಇವಳಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ನೆಕ್ಸ್ಟ್ ವೇದ ಅವಳ ಜೊತೆ ಫೈಟ್ ಮಾಡ್ತಾನೆ, ಆದರೆ ಆಗೋದಿಲ್ಲ. ಅವಳೇ ಅವನಿಗೆ ಹೊಡಿತಾಳೆ, ಕೊಲ್ಲೋದಕ್ಕೆ ಹೋಗ್ತಾಳೆ. ವಿಭಾ ಅವನನ್ನ ಕೊಂದ್ರೆ ನಾನು ಕೂಡ ಸಾಯ್ತೀನಿ, 9ನೇ ಗ್ರಂಥ ಸಿಗಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಯುಕಾ ಅವಳನ್ನ ಕರ್ಕೊಂಡು ಹೋಗ್ತಾಳೆ. ವೇದ ಇದನ್ನ ನೋಡಿ ಮತ್ತೆ ವಿಭಾ ಹೇಳ್ಕೊಟ್ಟಿರುವ ಮುದ್ರೆ ಹಾಕ್ತಾನೆ. ಅದರಲ್ಲಿ ಅಗಸ್ತ್ಯ ಮುನಿ ಅವನು ಮಿರಾಯಿಗೆ ಹೋಗ್ಬೇಕಂದ್ರೆ ಅವನ ಎದೆಯ ಭಾಗದಲ್ಲಿ ರಕ್ತ ಮಳೆಯಿಂದ ಭೂಪಟ ತೋರಿಸುತ್ತೆ ಅಂತ ಹೇಳಿರ್ತಾನೆ. ಆಗ ಅವನ ಎದೆಯ ಭಾಗದಲ್ಲಿ ಭೂಪಟವನ್ನ ನೋಡಿ ಶಾಕ್ ಆಗುತ್ತೆ. ನೆಕ್ಸ್ಟ್ ಆ ಆಕಾರದ ಭೂಪಟವನ್ನ ನೋಡಿ ಮಿರಾಯಿ ಇರುವುದು ನಾರ್ತ್ ಹಿಮಾಲಯನ್ ಅಲ್ಲಿಗಂತ ಗೊತ್ತಾಗುತ್ತೆ. ನೆಕ್ಸ್ಟ್ ವೇದ ಮತ್ತೆ ಅವನ ಫ್ರೆಂಡ್ ಹೋಗ್ತಾರೆ. ಹೋಗುವಾಗ ಅಲ್ಲಿರುವ ಜನರು 300 ವರ್ಷಗಳಿಂದ ಅಲ್ಲಿಗೆ ಹೋದವರು ಯಾರು ರಿಟರ್ನ್ ಬಂದಿಲ್ಲ, ಗರುಡನ ಆಶೀರ್ವಾದ ಇಲ್ಲದೆ ಯಾರು ಹೋಗುವಾಗಿಲ್ಲ ಅಂತ ಹೇಳ್ತಾನೆ. ಅವನ ತಾಯಿ ಅಂಬಿಕಾ ಅವನಿಗೆ ಜಟಾಯು ಮತ್ತು ಸಂಪತಿ 2 ಗರುಡಗಳಲ್ಲಿ ಸಂಪತಿ ರಾಮನಿಗೆ ಸಹಾಯ ಮಾಡಿದ್ದರಿಂದ ಸಂಪತಿ ಮಿರಾಯಿ ಆಯುಧದ ರಕ್ಷಣೆಗೆ ಅಲ್ಲಿ ಇದೆ ಅಂತ ಹೇಳಿರ್ತಾಳೆ. ನೆಕ್ಸ್ಟ್ ವೇದ ಅದನ್ನು ಹುಡ್ಕೊಂಡು ಹಿಮದ ಮೇಲೆ ನಡೀತಾ ಹೋಗ್ತಿರುವಾಗ ಕೆಳಗೆ ಬೀಳ್ತಾನೆ. ಅಲ್ಲಿದೆ ನೋಡಿದ್ರೆ ಮಿರಾಯಿ ಆಯುಧ ಕಾಣುತ್ತೆ. ಹಾಗೆ ತಗೊಳ್ಳೋಕೆ ಹೋಗ್ತಿರುವಾಗ ಸಂಪತಿ ಗರುಡ ಬರ್ತಾನೆ. ಸಂಪತಿ ಗರುಡ ವೇದನನ್ನ ಕೊಲ್ಲೋದಕ್ಕೆ ಹೋಗ್ತಾ ಇರ್ತಾನೆ. ಅಂಬಿಕಾ ಅವನಿಗೆ, ಸಂಪತಿ ಹಣೆ ಮುಟ್ಟಿದ್ರೆ ನಿನ್ನ ಮನಸ್ಸಲ್ಲಿರುವ ಉದ್ದೇಶ ಅದಕ್ಕೆ ಗೊತ್ತಾಗುತ್ತೆ, ಅದೇ ನಿಂಗೆ ಸಹಾಯ ಮಾಡುತ್ತೆ ಅಂತ ಹೇಳಿರ್ತಾಳೆ. ಈಗ ವೇದ ಅದರ ಹಣೆ ಮುಟ್ತಾನೆ. ಅದು ಫುಲ್ ಚೇಂಜ್ ಆಗಿ ಅವನಿಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ವೇದ ಮಿರಾಯಿ ಆಯುಧವನ್ನ ತಗೊಂಡು ರಿಟರ್ನ್ ಬರ್ತಾನೆ. ಅವನನ್ನ ನೋಡಿದ ಎಲ್ಲ ಊರಿನ ಜನರು ಕೂಡ
ಕೈ ಮುಗಿದು ಕೂರ್ತಾರೆ. ನೆಕ್ಸ್ಟ್ ವೇದಗೆ ಆ ಆಯುಧ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಅಷ್ಟರಲ್ಲಿ ಅಗಸ್ತ್ಯ ಮುನಿ ಬರ್ತಾನೆ. ವೇದ ಇವನನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ತನ್ನ ತಾಯಿಯ ಗುರುಗಳು ಅಂತ. ಅಗಸ್ತ್ಯ ಇದರ ಶಕ್ತಿ ನಿಂಗೆ ಗೊತ್ತಾಗಬೇಕು ಅಂದ್ರೆ ಅದನ್ನ ಟಚ್ ಮಾಡಿ ಹಾಗೆ ಮರುಭೂಮಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ವೇದ ಕೂಡ 9th ಬುಕ್ ತಂತ್ರವನ ಅಂತ ಹೇಳ್ತಾನೆ. ಅದು ವರ್ಕೌಟ್ ಆಗೋದಿಲ್ಲ. ಅಗಸ್ತ್ಯ ಮುನಿ ಅವನಿಗೆ ನಿನ್ನ ಆಲೋಚನೆ ಉದ್ದೇಶ ಈ ಆಯುಧಕ್ಕೆ ಅರ್ಥ ಆದರೆ ಮಾತ್ರ ಇದು ತನ್ನ ಶಕ್ತಿನ ನಿನಗೆ ತೋರಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ಸಿದ್ಧಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಮೂವರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ವೇದ 9ನೇ ಗ್ರಂಥದ ಬಗ್ಗೆ ಕೇಳ್ತಾನೆ. ಅಗಸ್ತ್ಯ ಮುನಿ ಆ ಗ್ರಂಥ ಭವಿಷ್ಯವನ್ನ ನುಡಿಯುವಂಥದ್ದು. ಅದು ಆ ಮಾಂತ್ರಿಕನಿಗೆ ಸಿಕ್ಕರೆ ಅವನು ಈ ಬ್ರಹ್ಮಾಂಡದ ಅಧಿಪತಿ ಆಗ್ತಾನೆ. 9ನೇ ಗ್ರಂಥವನ್ನ ಕಂಡುಹಿಡಿಯೋದು ನೀನೇ ಅಂತಾನೆ. ನೆಕ್ಸ್ಟ್ ಈ ಕಡೆ ಮಹಾಬೀರನ್ನ ತೋರಿಸ್ತಾರೆ. ಅವನು 8 ಗ್ರಂಥಗಳನ್ನು ತಂದು ಶಕ್ತಿನ ಪಡೆಯೋದಕ್ಕೆ ನೋಡ್ತಾ ಇರ್ತಾನೆ. ಆದರೆ ಆಗೋದಿಲ್ಲ. ಯಾಕಂದ್ರೆ 9ನೇ ಗ್ರಂಥ ಅವನಿಗೆ ಅವಶ್ಯಕತೆ ಇರುತ್ತೆ. ಆಗ ಯುಕ ವಿಭಳನ್ನ ಕರ್ಕೊಂಡು ಬರ್ತಾಳೆ. ವಿಭ ಅದು ನಿಂಗೆ ಸಿಗೋದಿಲ್ಲ, ನಿಂಗೆ ದೇವರ ಸ್ಥಾನ ಸಿಗೋದಿಲ್ಲ ಅಂತ ಕೇಳ್ತಾಳೆ. ಈಗ ಮಹಾಬೀರ್ ಅದು ನಂಗೆ ಸಿಕ್ಕರೆ ದೇವರ ಸ್ಥಾನ ಹೋಗಿ ನಾನೇ ದೇವರಾಗ್ತೇನೆ ಅಂತ ಹೇಳ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನು ಹೇಳ್ತಾನೆ. ಅವನು ಚಿಕ್ಕ ವಯಸ್ಸಿನಿದ್ದಾಗ ಅವನ ತಂದೆ ಅವನ ತಾಯಿ ಇರುವಾಗಲೇ 2ನೇ ಮದುವೆ ಆಗ್ತಾನೆ. ಯಾಕಂದ್ರೆ ಅವನ ತಾಯಿಗೆ ದೆವ್ವ ಹಿಡಿದಿದೆ ಅಂತ ಪಟ್ಟ ಕಟ್ಟಿ ಕೊಂದಿರ್ತಾರೆ. ದೇವರು ಜಾತಿ ಮತ ಮೇಲು ಕೀಳು ಅಂತ ಮಾಡಿದ್ರು. ಶಿಕ್ಷಣ ನೀಡುವ ಗುರುಗಳು ಕೂಡ ನನ್ನನ್ನು ತಿರಸ್ಕಾರ ಮಾಡಿದ್ರು. ಅದಕ್ಕೆ ನಾನು ಗುರುಗಳನ್ನ ಪೂಜಾರಿಯನ್ನ ನನ್ನ ಫ್ಯಾಮಿಲಿಯನ್ನ ಕೊಂದು ಇಡೀ ಊರಿಗೆ ಬೆಂಕಿ ಹಾಕಿ ಸುಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಅಂದಿನಿಂದ ಶಕ್ತಿ ಬೇಕು, ಶಕ್ತಿ ಇದ್ರೆ ನಾನು ಕೂಡ ದೇವರಾಗಬಹುದು ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ವಿಭ ಅವನಿಗೆ 9ನೇ ಗ್ರಂಥದ ಮಧ್ಯದಲ್ಲಿ ಒಂದು ಯುದ್ಧ ಆಗುತ್ತೆ ಅಂತ ಹೇಳಿರುವ ಅಂಬಿಕಳ ಮಾತು ನಿಂಗೆ ನೆನಪಿದೆ ಅಂತ ಕೇಳ್ತಾಳೆ. ಆ ಯುದ್ಧ ಅಂಬಿಕಳ ಮಗನ ನಡುವೆ ಅಂತ ಹೇಳ್ತಾಳೆ. ಮಹಾಬೀರ್ ಯುಕಗೆ ಒಂದು ಶಂಕು ಆಯುಧವನ್ನ ಕೊಟ್ಟು ಅವನನ್ನ ಹಿಡ್ಕೊಂಡು ಬರಕ್ಕೆ ಹೇಳ್ತಾನೆ. ಈ ಕಡೆ ವೇದ ಅಗಸ್ತ್ಯ ಮುನಿ ಸಿದ್ಧಕ್ಷೇತ್ರಕ್ಕೆ ಬರ್ತಾರೆ. ಇದು ಕೂಡ ರಾಮ ನೆಲೆಸಿರುವ ಒಂದು ಪ್ಲೇಸ್. ವೇದ ತನ್ನ ಬಳಿರುವ ಆಯುಧಕ್ಕೆ ಯಾರು ಪೂಜೆ ಮಾಡ್ತಿಲ್ಲ ಅಂತ ಸುಮ್ಮನೆ ನಿಂತಿರ್ತಾನೆ. ಆಗ ಚಿಕ್ಕ ಹುಡುಗಿ ಬಂದು ಅವನಿಗೆ ಹಿಂದೆ ರಾಮನ ಸ್ಥಳವಿದೆ, ಅಲ್ಲಿ ಇದನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ವೇದ ಆ ಪ್ಲೇಸ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಯುಕ ಮತ್ತೆ ಎಲ್ಲರೂ ಅಲ್ಲಿಗೆ ಬರ್ತಾರೆ. ವಿಭಳನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ. ಎಲ್ಲರೂ ಅವನ ಜೊತೆ ಫೈಟ್ ಮಾಡ್ತಾರೆ. ಅವನಿಗೆ ಹೊಡೆಕೆ ಆಗ್ತಾ ಇರೋದಿಲ್ಲ. ಈ ಆಯುಧ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅವನಿಗೂ ಗೊತ್ತಿರೋದಿಲ್ಲ. ನೆಕ್ಸ್ಟ್ ವೇದ ಅಗಸ್ತ್ಯ ಮುನಿ ಹೇಳಿರುವ ಮಾತು ನೆನಪಾಗುತ್ತೆ. ಆ ಆಯುಧಕ್ಕೆ ನಿನ್ನ ಉದ್ದೇಶ ಗೊತ್ತಾದ್ರೆ ಅದು ನಿಂಗೆ ಶಕ್ತಿ ನೀಡುತ್ತೆ ಅಂತ ಅಂದಿರ್ತಾನೆ. ಈಗ ವೇದ ನನ್ನ ತಾಯಿಯ ಉದ್ದೇಶ ನನ್ನ ಉದ್ದೇಶ ಅಂತ ಹೇಳ್ತಾನೆ. ನೆಕ್ಸ್ಟ್ ಆ ಆಯುಧ ತನ್ನ ಶಕ್ತಿಯನ್ನು ತೋರಿಸುತ್ತೆ. ವೇದ ಆ ಆಯುಧದ ಸಹಾಯದಿಂದ ಎಲ್ಲರನ್ನೂ ಹೊಡಿತಾನೆ ಮತ್ತೆ ಯುಕನನ್ನ ಕೂಡ ಸಾಯಿಸ್ತಾನೆ. ನೆಕ್ಸ್ಟ್ ವೇದ ವಿಭಾಗೆ ನಾವು ಈಗ ತಂತ್ರವನಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿಭಾ ಅದಕ್ಕಿಂತ ಮುಂಚೆ ನಾವು ಕಮಾಕೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಎಲ್ಲರೂ ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ಅಘೋರಿ ನೀವು ಅಲ್ಲಿಗೆ ಹೋದರೆ ಅಂಗಮಾವಲಿ ಎಂಬ ವ್ಯಕ್ತಿಯನ್ನ ಭೇಟಿಯಾಗಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಈ ಕಡೆ ಮಾಂತ್ರಿಕ ವ್ಯಕ್ತಿ ಬಂದು ಇದನ್ನು ನೋಡಿ ನಾನೇ ಅವನನ್ನು ಸಾಯಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ನೆಕ್ಸ್ಟ್ ವೇದ ವಿಭಾ ಎಲ್ಲರೂ ಅಂಗಮಾವಲಿ ಹತ್ರ ಬರ್ತಾರೆ. ಅಲ್ಲಿ ಎಲ್ಲ ಅಘೋರಿಗಳು ನಿಂತು ಪ್ರೇಯರ್ ಮಾಡ್ತಾ ಇರ್ತಾರೆ. ವೇದ ಅಂಗಮಾವಲಿಯನ್ನು ನೋಡಿ ಮಿರಾಯಿ ಆಯುಧದ ಸಹಾಯದಿಂದ ಹಾರಿ ಅವನ ಎದುರುಗಡೆ ಹೋಗಿ ನಿಲ್ತಾನೆ. ಆಗ ಅಂಗಮಾವಲಿಗೆ ಗೊತ್ತಾಗುತ್ತೆ ಇವನು ಅಂಬಿಕಳ ಮಗ ಅಂತ. ಅವನು ವೇದಗೆ 24 ವರ್ಷದ ಹಿಂದೆ ಅಂಬಿಕಳು ನೀನು ಬರ್ತೀಯ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ನೆಕ್ಸ್ಟ್ ಅಂಗಮಾವಲಿ ಅವರನ್ನ ತಂತ್ರವನಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂಗಮಾವಲಿ ವೇದಗೆ ಒಂದು ಜ್ಯೋತಿಯಲ್ಲಿ ಬೆಳಗುತ್ತಿರುವ ಮೂರ್ತಿಯನ್ನು ತೋರಿಸಿ ಇವಳು ನಿನ್ನ ತಾಯಿ ಅಂತ ಹೇಳ್ತಾನೆ. ಈಗ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಏನಂದ್ರೆ 20 ವರ್ಷದ ಹಿಂದೆ ಅಂಗಮಾವಲಿ ಒಂದು ಹುಡುಗನನ್ನ ಕಾಪಾಡ್ತಾನೆ. ಅವನು ಬೇರೆ ಯಾರು ಅಲ್ಲ, ಮಹಾಬೀರ್. ಅವನ ಊರನ್ನ ಸುಟ್ಟು ನಗ್ತಿರುವಾಗ ಅಂಗಮಾವಲಿ ಅವನನ್ನ ಕಾಪಾಡಿ ತನ್ನ ತಂತ್ರವನಕ್ಕೆ ಕರ್ಕೊಂಡು ಬಂದು ಅವನನ್ನ ಸಾಕ್ತಾನೆ. ಅಲ್ಲದೆ ಅವನಿಗೂ ಕೂಡ ಶಕ್ತಿಯನ್ನು ಕೊಡ್ತಾನೆ. ನಂತರ ಅಂಗಮಾವಲಿ ಮಹಾಬೀರ್ನ ಶಕ್ತಿಯ ಪ್ರದರ್ಶನ ನೋಡಿ ಒಂದು ಪಂದ್ಯವನ್ನು ಇಡ್ತಾನೆ. ಅದರಲ್ಲಿ ಮಹಾಬೀರ್ ಅಪಾಯಕರ ಶಕ್ತಿಯನ್ನು ತೋರಿಸ್ತಾನೆ. ಅದಕ್ಕೆ ಅಂಗಮಾವಲಿ ಅವನ ಮಗನನ್ನ ಆ 1ನೇ ಗ್ರಂಥದ ಮಾಲೀಕನಾಗಿ ಮಾಡ್ತಾನೆ. ಇದನ್ನು ಸಹಿಸದ ಮಹಾಬೀರ್ ಅವರ ಮಗನನ್ನ ಕೊಂದು 1ನೇ ಗ್ರಂಥವನ್ನು ವಶಪಡಿಸಿಕೊಂಡು ಅದರಲ್ಲಿರುವ ಶಕ್ತಿಯನ್ನು ತಗೊಂಡು ವಾಮಾಚಾರದ ಮೂಲಕ ಕಂಕಣವನ್ನು ಮಾಡಿ ಊರಿನ ಎಲ್ಲ ಜನರಿಗೂ ಕೊಡ್ತಾನೆ. ನೆಕ್ಸ್ಟ್ ಅಂಗಮಾವಲಿ ಆ ಊರಿನ ಜನರ ಕೈಯಲ್ಲಿರುವ ಕಂಕಣವನ್ನು ನೋಡಿ ಕೇಳಿದರೆ ಅಷ್ಟರಲ್ಲಿ ಮಹಾಬೀರ್ ಬಂದು ಅವರೆಲ್ಲರೂ ನನ್ನ ವಶದಲ್ಲಿದ್ದಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲರೂ ಅವನ ವಶದಲ್ಲಿ ಮಂಡಿಯೂರಿ ಕೂರ್ತಾರೆ. ಅಂಗಮಾವಲಿಗೂ ಕೂಡ ಏನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ರಾತ್ರಿ ಆಗುತ್ತೆ. ಎಲ್ಲರೂ ಕೊನೆ ಉಸಿರು ಎಳೆಯುವಷ್ಟರಲ್ಲಿ ಅಲ್ಲಿಗೆ ಅಂಬಿಕಾ ಬರ್ತಾಳೆ. ಅಂಬಿಕಾ ಇದನ್ನು ನೋಡಿ ಅಂಬಿಕಾ ಅವನು ರೆಡಿ ಮಾಡಿರುವ ಒಂದು ಕಂಕಣವನ್ನು ತಗೊಂಡು ಮುದ್ರೆ ಹಾಕಿ ಕೂರ್ತಾಳೆ. ಕಂಕಣ ಸುಟ್ಟು ಅವಳ ದೇಹ ಕೂಡ ಬೆಂಕಿಯಲ್ಲಿ ಸುಡ್ತಾ ಇರುತ್ತೆ. ಮಹಾಬೀರನ ಶಕ್ತಿ ಅವಳ ಮುಂದೆ ವರ್ಕ್ ಆಗೋದಿಲ್ಲ. ಅಂಬಿಕಾ ಅಂಗಮಾವಲಿಗೆ 9 ಗ್ರಂಥಗಳನ್ನ ಕಾಯುವುದು ನಿಮ್ಮ 9 ನಾಯಕರ ಕಾರ್ಯ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ ಮಹಾಬೀರ್ 9 ಗ್ರಂಥಗಳು ಅಂತ ಹ್ಯಾಪಿ ಆಗ್ತಾನೆ. ನಾನು ಆ 9 ಗ್ರಂಥಗಳನ್ನ ಪಡಿತೀನಿ ಅಂತ ಹೇಳ್ತಾನೆ. ಅಂಬಿಕಾ ನೀನು 8 ಗ್ರಂಥಗಳನ್ನ ಪಡೆಯಬಹುದು, ಆದ್ರೆ 9ನೇ ಗ್ರಂಥ ಪಡೆಯುವುದು ಅಸಾಧ್ಯ. ಅದರ ಮಧ್ಯೆ ನಿಂಗೆ ಒಂದು ಯುದ್ಧ ಆಗುತ್ತೆ ಅಂತ ಹೇಳ್ತಾಳೆ.
ಮಹಾಬೀರ್ ನಾನು ಪಡಿತೀನಿ ಅಂತ ಒಂದನೇ ಗ್ರಂಥವನ್ನು ತಗೊಂಡು ಹೋಗ್ತಾನೆ. ಅಂಬಿಕಾ ತಂತ್ರನ ಹೊರದ ಊರಿನ ಜನರಿಗೆ ತನ್ನ ಪ್ರಾಣನ ನೀಡಿರ್ತಾಳೆ. ಅಂದಿನಿಂದ ಅವರೆಲ್ಲರೂ ಅವಳನ್ನ ಜ್ಯೋತಿಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇದನ್ನ ಕೇಳಿದ ವೇದ ಅವನ ತಾಯಿಯ ಈ ತ್ಯಾಗವನ್ನ ಕೇಳಿ ಆ 9 ಗ್ರಂಥಗಳನ್ನ ಒಟ್ಟಿಗೆ ಸೇರಿಸ್ತೀನಿ ಅಂತ ಶಪಥ ಮಾಡ್ತಾನೆ. ನೆಕ್ಸ್ಟ್ ಅಂಗಮೌಲಿಗೆ 9ನೇ ಗ್ರಂಥ ಎಲ್ಲಿದೆ ಅಂತ ಅವನಿಗೂ ಗೊತ್ತಿರೋದಿಲ್ಲ, ನಿನ್ನ ತಾಯಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ವೇದ ನಕ್ಷತ್ರ ಹೋಗುತ್ತಿರುವ ದಿಕ್ಕಿನ ದಾರಿಯನ್ನು ನೋಡಿ ನಾನು ಹುಡುಕ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಿಂದ ಕೂಡ ನಕ್ಷತ್ರ ಹೋಗ್ತಿರುವ ದಿಕ್ಕಿನ ಕಡೆಗೆ ಹೋಗ್ತಾ ಇರ್ತಾನೆ. ಕೊನೆಗೆ ಒಂದು ಗುಹೆಯನ್ನ ರೀಚ್ ಆಗ್ತಾನೆ. ಅದು ಬೇರೆ ಯಾವುದೂ ಅಲ್ಲ, 20 ವರ್ಷದ ಹಿಂದೆ 9ನೇ ಗ್ರಂಥವನ್ನ ಇಲ್ಲಿ ಇಟ್ಟಿರ್ತಾಳೆ. ವೇದ ಹುಡುಕ್ತಾನೆ, ಸಿಗೋದಿಲ್ಲ. ನೆಕ್ಸ್ಟ್ ಅಲ್ಲಿರುವ ದೇವಿ ಮೂರ್ತಿಯನ್ನ ನನ್ನ ತಾಯಿಯ ಉದ್ದೇಶವನ್ನು ನಾನು ಪೂರ್ತಿ ಮಾಡಬೇಕು, ಆಶೀರ್ವಾದ ಮಾಡು ಅಂತ ಕೇಳ್ತಾನೆ. ನೆಕ್ಸ್ಟ್ ಅವನಿಗೆ ಒಂದು ಮಾಯಾಜಾಲ ಕಾಣುತ್ತೆ. ಅದರಲ್ಲಿ ಹೋಗ್ತಾನೆ. ಅಲ್ಲಿ 9ನೇ ಗ್ರಂಥ ಕಾಣುತ್ತೆ. ಅದನ್ನು ಮುಟ್ಟಿದ ತಕ್ಷಣ ಅವನ ತಾಯಿಯ ಪ್ರತಿರೂಪಣೆ ಬೆಳಕಲ್ಲಿ ಕಾಣುತ್ತೆ. ಇದನ್ನ ನೋಡಿ ವೇದ ಕೂಡ ಹ್ಯಾಪಿ ಆಗ್ತಾನೆ. ನೆಕ್ಸ್ಟ್ ಅಂಗಮೌಲಿ 9ನೇ ಗ್ರಂಥವನ್ನ ಅವನಿಗೆ ನೀಡಿ 8 ಗ್ರಂಥವನ್ನ ತಗೊಳ್ಳೋದಕ್ಕೆ ಇದು ಒಂದೇ ದಾರಿ ಅಂತ ಕೊಟ್ಟು ಕಳಿಸ್ತಾನೆ. ನೆಕ್ಸ್ಟ್ ವೇದನ ಹುಡ್ಕೊಂಡು ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಮಹಾಬೀರ್ ಚಿಕ್ಕ ವಯಸ್ಸಲ್ಲಿ ಮಾಡಿದಂತ ಕಂಕಣವನ್ನ ಸಾವಿರಾರು ಲಕ್ಷಾಂತರ ಕಂಕಣವನ್ನ ಮಾಡಿ ನಾಳೆ ನಡೆಯುವ ಕುಂಭಮೇಳದಲ್ಲಿ ಎಲ್ಲ ಜನರಿಗೂ ಕೈಲಿ ಹಾಕಿಸ್ತಾನೆ. ನೆಕ್ಸ್ಟ್ 8 ಗ್ರಂಥಗಳ ಶಕ್ತಿಯನ್ನ ತಗೊಂಡು ದೇವರನ್ನ ನಂಬುವ ಎಲ್ಲರೂ ಭೂಮಿ ಮೇಲೆ ಇರೋದಿಲ್ಲ ಅಂತ ಹೇಳಿ ಮಂತ್ರ ಶಕ್ತಿಯಿಂದ ವೇದ ಬರ್ತಿರುವ ಜಾಗಕ್ಕೆ ಬರ್ತಾನೆ. ನೆಕ್ಸ್ಟ್ ಮಹಾಬೀರ್ ಕಡೆಯ ವ್ಯಕ್ತಿಗಳು ವೇದನ ಹತ್ರ ಬರ್ತಾರೆ. ವೇದನಿಗೆ ಗೊತ್ತಾಗುತ್ತೆ ಅವನನ್ನ ಹುಡ್ಕೊಂಡು ಮಹಾಬೀರ್ ಬಂದಿದ್ದಾನೆ ಅಂತ. ನೆಕ್ಸ್ಟ್ ಮಹಾಬೀರ್ ರೈಲ್ವೆ ಹಳಿಯನ್ನ ಮಧ್ಯದಲ್ಲಿ ಕಟ್ ಮಾಡ್ತಾನೆ. ಈ ಕಡೆ ವೇದ ತನ್ನ ಮಿರಾಯಿ ಆಯುಧ ಬಳಸಿ ಟ್ರೈನನ್ನ ತುಂಬಾನೇ ಬಲದಿಂದ ನಿಲ್ಲಿಸ್ತಾನೆ. ನೆಕ್ಸ್ಟ್ ವೇದ ಮತ್ತೆ ಮಹಾಬೀರ್ ನಡುವೆ ಫೈಟ್ ನಡೆಯುತ್ತೆ. ಇಬ್ರು ಹಾಗೆ ಸರಿಸಮವಾಗಿ ಫೈಟ್ ಮಾಡ್ತಾ ಇರ್ತಾರೆ. ಮಹಾಬೀರ್ ಅವನಿಗೆ ಹೊಡೆದು ತಳ್ತಾನೆ. ಅವನು ಮಿರಾಯಿ ಆಯುಧ ಜೊತೆಗೆ ಕೆಳಗಡೆ ಬೀಳ್ತಿರುವಾಗ ಸಂಪತ್ತಿ ಗರುಡ ಬಂದು ಅವನನ್ನ ಸೇವ್ ಮಾಡ್ತಾನೆ. ನೆಕ್ಸ್ಟ್ ಮಹಾಬೀರ್ ವಿಬಳ ಕೈಲಿರುವ 9ನೇ ಗ್ರಂಥವನ್ನು ತಗೊಳ್ತಾನೆ. ತಕ್ಷಣ 9 ಗ್ರಂಥಗಳನ್ನು ಸೇರಿಸಿ ಶಕ್ತಿನ ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೇದ ತನ್ನ ಮಿರಾಯಿ ಆಯುಧದಿಂದ ಅದನ್ನ ತಡಿತಾನೆ. ನೆಕ್ಸ್ಟ್ ಮಹಾಬೀರ್ ತನ್ನ ಮಾಂತ್ರಿಕ ಶಕ್ತಿಯಿಂದ ಅವನಿಗೆ ಸರಿಯಾಗಿ ಹೊಡಿತಾನೆ. ವೇದನಿಗೆ ಶಕ್ತಿನೇ ಇಲ್ಲದ ರೀತಿ ಆಗುತ್ತೆ. ಈ ಕಡೆ ಕುಂಭಮೇಳದಲ್ಲಿ ಮಹಾಬೀರನ ಕಂಕಣ ಹಾಕಿರುವ ಎಲ್ಲರೂ ಅವನ ಕಂಟ್ರೋಲಲ್ಲಿ ನಿಂತಿರ್ತಾರೆ. ಅಲ್ಲಿ ಕೂಡ ಅವನ ದುಷ್ಟಶಕ್ತಿ ಹೋಗ್ತಾ ಇರುತ್ತೆ. ಈ ಕಡೆ ವೇದನಿಗೆ ಅಂಗಮೌಲಿ ಒಂದು ಕಾಲಭೂತಿ ಕಂಕಣವನ್ನು ಕೊಟ್ಟು ಮತ್ತೆ ಇಂತಹ ಸನ್ನಿವೇಶ ಬಂದ್ರೆ ನಿನ್ನ ತಾಯಿಯ ತರ ಮುದ್ರೆ ಹಾಕಿ ಒಂದು ಪ್ರಾಣವನ್ನ ಕೇಳುತ್ತೆ ಅಂತ ಅಂದಿರ್ತಾನೆ. ಈಗ ವೇದ ಅವನ ತಾಯಿಯ ತರ ಮುದ್ರೆ ಹಾಕ್ತಾನೆ. ಬೆಂಕಿಯಲ್ಲಿ ಆಹುತಿ ಆಗ್ತಾ ಇರ್ತಾನೆ. 24 ವರ್ಷದ ಹಿಂದೆ ಅಂಬಿಕಾ ಅಗಸ್ತ್ಯ ಮುನಿಗೆ ಈ ತರ ಆದಾಗ ಕೇಳಿದಾಗ ಅಗಸ್ತ್ಯ ಮುನಿ ನಿನ್ನ ಮಗನಿಗೆ ಇಂಥ ಸನ್ನಿವೇಶ ಬಂದ್ರೆ ಪ್ರಕೃತಿ ಅವನ ಹಿಂದೆ ನಿಲ್ಲುತ್ತೆ. ಆ ಆಯುಧ ರಾಮ ಹಿಡಿದಿರುವ ಆಯುಧ, ಆಗ ದಿವ್ಯಶಕ್ತಿಯಾಗಿರುತ್ತೆ ಅಂತ ಹೇಳ್ತಾನೆ. ಈ ಕಡೆ ವೇದ ಮುದ್ರೆನ ಹಾಕಿ ಮಾಡುವಾಗ ಮಳೆ ಬರುತ್ತೆ, ಬೆಂಕಿ ನಿಲ್ಲುತ್ತೆ. ಆ ಮಿರಾಯಿ ಆಯುಧಿಗೆ ಸಂಪೂರ್ಣ ರಾಮನ ಶಕ್ತಿ ಬರುತ್ತೆ. ಈ ಆಯುಧವನ್ನ ಶ್ರೀರಾಮನೇ ಅಗಸ್ತ್ಯ ಮುನಿಗೆ ಕೊಟ್ಟು ಧರ್ಮ ಸ್ಥಾಪನೆಗೆ ಯಾರು ನಿಲ್ತಾರೆ ಅವರ ಕೈಯಲ್ಲಿ ನಿಂತಾಗ ದಿವ್ಯ ಶಕ್ತಿ ಆಗುತ್ತೆ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಆ ಆಯುಧ ರಾಮನ ಧನುಸ್ಸಾಗಿ ಚೇಂಜ್ ಆಗುತ್ತೆ. ಮಹಾಬೀರ್ ಶಾಕ್ ಆಗಿ ಅವನ ತನ್ನ ಶಕ್ತಿಯನ್ನು ಪ್ರಹಾರ ಮಾಡ್ತಾನೆ. ವೇದ ಕೂಡ ರಾಮನ ಧನುಸ್ಸಿನಿಂದ ಬಾಣವನ್ನ ಪ್ರಹಾರ ಮಾಡ್ತಾನೆ. ಒಂದೇ ಬಾಣಕ್ಕೆ ಮಹಾಬೀರನ ಶಕ್ತಿ, ಅವನ ಎಲ್ಲ ಶಕ್ತಿಗಳು ಅಂತ್ಯ ಆಗುತ್ತೆ. ಈ ಕಡೆ ಎಲ್ಲ ಭಕ್ತರು ನಾರ್ಮಲ್ ಸ್ಟೇಜ್ಗೆ ಬರ್ತಾರೆ. ಸಿನಿಮಾದ ಕೊನೆಯಲ್ಲಿ ಇನ್ನೊಬ್ಬ ವಿಲನ್ ಬರ್ತಾನೆ. ಅವನು ಮುಟ್ಟಿದ ಎಲ್ಲ ವಸ್ತುಗಳು, ಎಲ್ಲ ಜೀವಗಳು ಗೋಲ್ಡ್ ಆಗ್ತಾ ಇರುತ್ತೆ. ಅವನಿಗೆ ವೇದನ ಹತ್ತಿರ ಇರುವ ಮಿರಾಯಿ ಆಯುಧ ಇದೆ ಅಂತ ಗೊತ್ತಾಗುತ್ತೆ. ನಾನು ಅದನ್ನ ಪಡಿತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರ ಪಾರ್ಟ್ 2 ಬಂದ್ಮೇಲೆ ಮತ್ತೆ ಸಿಗೋಣ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.